ವೆಲ್ಕಮ್ ಬ್ಯಾಕ್ ಟು ಡೇ 3 ಬ್ಲಾಗ್ಸ್. ಇವತ್ತು ನಾವು ವೀಕೆಂಡಲ್ಲಿ ಇದ್ದಲ್ಲ, ವೀಕೆಂಡ್ ಅಂದರೆ ಲೀವ್ ಇರ್ತದೆ. ಸೊ ಹಾಗೆ ಇವಾಗ ನಾವೊಂದು ಯಶವಂತನ ಕಾರ್ 1 ವೀಕ್ ಆಯ್ತಂತೆ ಸ್ಟಾರ್ಟ್ ಮಾಡದೆ 1 ವೀಕ್ ಆದ ಕಾರಣ ಆಗಿಲ್ಲ. 1 ವೀಕ್ ಆಗಿಲ್ಲ. ಅದು ಇದು ಬಿತ್ತು ಮ್ಯಾಟ್. ಗ್ಯಾಸ್ ಆಯ್ತು, ಸ್ಟಾರ್ಟ್ ಮಾಡುವ. ಅದು ಕೂಡ ತೋರಿಸ್ಕೊಂಡ ಹೇಗೆ ಸ್ಟಾರ್ಟ್ ಮಾಡುದು ಕಾರ್ ಗೊತ್ತಿರ್ತಲ್ಲ. ನಂಗೆ ಗೊತ್ತಿಲ್ಲ, ಹಾಗೆ ಹೇಳಿದ್ದು. ಎಸ್, ಸ್ಟಾರ್ಟ್ ಮಾಡು ಅಷ್ಟೇ, ಹೋಗ್ಲಿಕ್ಕಿಲ್ಲ. ನಾನಿವ ನನ್ನ ಕರ್ದು ಹೇಳಿದ, ಚೇತನ್ ಒಂದು ಕಂಟೆಂಟ್ ಆಗ್ತದೆ ಬಾ ಕೂತುಕ ಕಾರಲ್ಲಿ ಅಂತ ಹೇಳಿದ. ನಾನು ಎನ್ಸಿದೆ ಇಲ್ಲಿಗೂ ಕರ್ಕೊಂಡು ಹೋಗ್ತಾನೆ ಇರ್ಬೇಕು ಅಂತ ಎನ್ಸಿದೆ. ನೋಡಿದ್ರೆ ಇಲ್ಲೇ ಕೂತು AC ಎಲ್ಲ ಆಗ್ತಾ ಇದೆ. ಚಳಿಗೆ ಗಾಳಿಗೆ ಗಾಡಿ ಎಲ್ಲ ಡೈಲಿ ಮೂವ್ ಮಾಡಲ್ಲ ಗಾಡಿ. ಸ್ಟಾರ್ಟ್ ಆದ್ರೆ ಮಾಡುವ ಅಂತ. ಬ್ಯಾಟ್ರಿ ಎಲ್ಲ ಡೌನ್ ಆಗುತ್ತಿಲ್ಲ ಆದ್ರೆ. ಹೋಗಿಲ್ಲ ಅಂತ ಗೊತ್ತುಂಟು, ಆದ್ರೆ ಸುಮ್ಮನೆ ಇಲ್ಲಿ ಅಂತ ಅಲ್ಲಿ. ಸಾಂಗ್ ಹಾಕ್ಬೇಕಾ? ಬೇಡ, ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬರ್ತದೆ. ಅಣ್ಣ ಇದ್ರಲ್ಲಿ ಬರ್ತದೆ, FM ಅಲ್ಲಿ ಎಂತ ಹಾಕಿದ್ರೆ ಬರ್ತದೆ ಕಾಪಿ ರೈಟ್. ಹಾಗೆ ಕಾರಲ್ಲಿ ಈಗ ಕೂತಿದೆ, FM ಹಾಕಿದ್ರೆ ಬರ್ತದೆ ಅದು. ಎಂತ ಹೇಳುದು. ಇವತ್ತಿನ ಪ್ಲಾನ್ ಏನಿಲ್ಲ. ಇವಾಗ ಒಂದು ಕಾರ್ ಸ್ಟಾರ್ಟ್ ಮಾಡಿದ್ದು, ಕೂತೆವು ಕಾರಲ್ಲಿ. ಇನ್ನೊಂದು ಬಟ್ಟೆ ತೊಳಿಬೇಕು. ಬಟ್ಟೆ ತೊಳೆದಾದ್ಮೇಲೆ ಬೇರೆ ಎಂತ ಉಂಟ ಇವತ್ತು? ಬೇರೆ ಎಂತ, ಊಟ ಮಾಡಿ ಮಲಗುದು. ಒಂದು ಬಾಬಿದೆಂತ ಇತ್ತು ಅಂತ, ಬಿರಿಯಾನಿ ಅಂತೇಳಿ, ಪನ್ನೀರ್. ಒಂದು ಬಿರಿಯಾನಿ ರಾತ್ರಿ ಆಗ್ತದೆ ಇಲ್ವಾ? ನಾನು ಆಸೆಯಲ್ಲಿದ್ದೆ ಮಾರೆ, ಬಿರಿಯಾನಿ ಆಗ್ತದೆ. ಸಾಕು ಪೆಟ್ರೋಲ್ ಮುಗ್ತದೆ, ಹೋಗ. ಗಾಡಿ ಬಿಸಿ ಆಯ್ತು, ನಾವು ತಂಪಾದ್ವಿ ಅಷ್ಟೇ. ಇನ್ನು ಹೋಗಿ ಮುಂದಿನ ಕೆಲಸ ನೋಡುವ ಎಂತ ಅಂತ. ಎಂತ ವಿಷಯಗಳಿದೆ ಅಂತ ಇಲ್ಲಿ ಹೊರಟದ. ಈಗ ಗಾಡಿ ವಾಶ್ ಯುದ್ಧಕ್ಕೆ ನೋಡಿ, ನಾನು ಹೆಲ್ಮೆಟ್ ಹಾಕಿದ್ದೇನೆ, ಅವನು ಹೆಲ್ಮೆಟ್ ಹಾಕಿದ್ದಾನೆ. ಯುದ್ಧಕ್ಕೆಲ್ಲ ಗಾಡಿ ಬಿಡ್ಲಿ ಕೊಟ್ಟದು. ಕಾರ್ ಆಯ್ತು, ಇವಾಗ ಬೈಕ್. ಎಸ್, ಫೋಟೋ ಬಾಯ್ ಬಾಯ್. ನಮ್ಮ ಇಲ್ಲೇ ಜಸ್ಟ್ ಆಪೋಸಿಟ್ ಅಲ್ಲೇ ಒಂದು ಬೈಕ್ ವಾಶ್ ಮತ್ತೆ ಬೈಕ್ ವಾಶ್ ಹೋಗಿ ಬರ್ತದೆ. ಅಲ್ಲಿ ಇದ್ರೆ ಅಲ್ಲಿ ಇಲ್ಲಾಂದ್ರೆ ಬೇರೆ ಕಡೆ ಬೇರೆ ಸೈಡ್ ಹೋಗ್ತವೆ. ಇದ್ರೆ ಅಲ್ಲಿಗೆ ಹೋಗ್ತವೆ, ಇಲ್ಲಾಂದ್ರೆ ಬೇರೆ ಸೈಡ್ ಹೋಗ್ತವೆ. ಈಗ ಬೈಕ್ ವಾಶ್ ದುಡ್ಡು ಕೊಡ್ತು ಚೇತನ, ಆಯ್ತಾ? ಇಲ್ಲೇ ಒಂದು ಹತ್ರದಲ್ಲೊಂದು ವಾಶ್ ಸಿಕ್ಕಿತು. ಬಟ್ ಆದ್ರೂ ಯಶವಂತ್ ಅವರದ್ದು ಮನಸ್ಸು ಚೇಂಜ್ ಆಯ್ತು. ಸ್ವಲ್ಪ ದೂರದಲ್ಲಿ ಒಂದು ಉಂಟಂತೆ, ಅಲ್ಲಿಗೆ ಹೋಗ್ಬೇಕಂತೆ. ಈಗ ಟ್ರಾಫಿಕ್ ಹೇಗುಂಟು ನೋಡಿ, ಟ್ರಾಫಿಕ್ ನೋಡಿ ಫಸ್ಟ್. 4 ಗಂಟೆ ಹೋಗುವ. ಓದಿವರೇ ಒಳ್ಳೆ ಮಾಡ್ತಾರೆ. ಓಕೆ, ಒಳ್ಳೆ ಮಾಡ್ತಾರೆ, ಹೌದು. ಬಟ್ ಇಲ್ಲಿ ಟ್ರಾಫಿಕ್ ಹೇಗುಂಟು ಗೊತ್ತು ನಿಮ್ಗೆ? ಈಗ ಟ್ರಾಫಿಕ್ ಇಲ್ಲ ಈಗ ಇದ್ರಲ್ಲಿ. ಎಂತ ಟ್ರಾಫಿಕ್ ಆಯ್ತು, ನೋಡ ಹೋಗು. ನಿಂಗೆ ಹೋಗಿ ಎಂತ ಕೆಲಸ ಇಲ್ಲಲ್ಲ, ಬಾ. ನಂಗೆ ಎಂತ ಕೆಲಸ ಇಲ್ಲ, ಹೋಗು. ತಪ್ಪಿತ್ತು ಮಾರೆ, ಅಲ್ಲಿ ಹೋಗ್ಲಿಕ್ಕೆ ನಂಗೆ ಗೊತ್ತಿತ್ತು, ತಿರುಗಿಸುವಾಗಲೇ ಗೊತ್ತಾಯ್ತು ನಾನು. ಆದ್ರೆ ನೀನು ಹೋಗ್ತಿದ್ಯಲ್ಲ ಅಂತ ಬಿಟ್ಟದು. ಇವನೆಲ್ಲ ಬ್ಯಾಂಗ್ಳೂರಲ್ಲಿ ಇಲ್ಲಲ್ವಾ, ಮುಂದೆಯಾ ನೀನು ಮಾರೆ ಮುಂದೆ. ಇವರೆಲ್ಲ ಬ್ಯಾಂಗ್ಳೂರಲ್ಲಿ 6 ವರ್ಷ ಇದ್ದವರಂತೆ. ಅವರ ಗಲ್ಲಿಗೆಲ್ಲ ಏರಿಯಾ ಗೊತ್ತಿಲ್ಲ ಅವರಿಗೆ. ನಾನು ಬ್ಯಾಂಗ್ಳೂರ್ ಇದ್ದದ್ದು, ಸುತ್ತಾಡ್ಕೊಂಡಿದ್ದಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ನನಗೆ ಗೊತ್ತಾಯ್ತಾ ಈ ಸೈಡ್ ರೋಡ್ ಹೇಳಿಕೊಂಡು, ಇವ್ರಿಗೆ ಗೊತ್ತಾಗ್ಲಿಲ್ಲ ಈ ಸೈಡ್. ಕಾಲು ಬುಡದಲ್ಲಿದ್ದ ವಾಸನ್ನು ಬಿಟ್ಟು ನಾವು ಸ್ವಲ್ಪ ದೂರ ಹೋಗುವ ಅಂತೇಳಿ ಬಂದಿದ್ದು. ಇಲ್ಲಿ ನೋಡಿದ್ರೆ ಏನೋ ಟ್ರಾಫಿಕ್, ಹೆವಿ ಟ್ರಾಫಿಕ್. ಬೇಡಾಗಿತ್ತು ನೋಡಿ, ಟ್ರಾಫಿಕ್ನ ಅವಸ್ಥೆ ನೋಡಿ ಹೇಗುಂಟು. ಇವಾಗ ಸ್ವಲ್ಪ ಕ್ಲಿಯರ್ ಆಯಿತು, ನೋಡುವ, ಹೋಗೋಣ. ಎದುರುಗಡೆ ಸುವಾಸನೆಯ ವಾಹನ, ಅದರ ಹಿಂದೆಯಿಂದ ಹೋಗ್ತಾ ಇದ್ದೇವೆ. ಆಗದಿಂದ ಓವರ್ಟೇಕ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ, ಆಗ್ತಿಲ್ಲ. ಸ್ಮೆಲ್ಲು ತಡಿಲಿಕ್ಕೆ ಆಗ್ತಿಲ್ಲ. ಮೂಲದ ಗ್ಯಾಪ್ ಉಂಟು, ಕೋಳಿ ಅದೆಲ್ಲ ಆಗ್ತಿಲ್ಲ. ಎಸ್, ಮತ್ತೆ ಧೂಳಾಗ್ತದೆ. ನಾವಿವಾಗ ಇವನು ಗಾಡಿ ವಾಶ್ ಮಾಡುವ ಏರಿಯಾಕ್ಕೆ ರೀಚ್ ಆದೆವು. ಇವಾಗ ಗಾಡಿ ವಾಶ್ ಮಾಡಿ ಬರುವಾಗ ಇರುವುದು, ಯಾಕೆಂತ ಹೇಳಿದ್ರೆ ಧೂಳಿನ ಫುಲ್ಲು ಧೂಳಲ್ಲಿ ಉಂಟು ರೋಡ್ಗಳು. ವಾಪಸ್ಸಾಗಿ PGಗೆ ಹೋಗಿ ವಾಪಸ್ ನೀರು ಹಾಕ್ಬೇಕಂತ ಆಗ್ತಾ ಉಂಟು ಅಲ್ಲ. ಎಸ್, ಇದು ರೇಟ್ ಪೂರ ವಾಷಿಂಗ್ದ. ಯಶವಂತ ಈ ಮೀತಲ್ಲ ಮೀತ ಮತ್ತೆ ಬಂದು ನಾನು ಮೀದು ಮತ್ತೆ ನೀ ಮೀತಿದ್ದ ಅಲ್ಲದಲ್ಲ ಗಾಡಿ ಹೋಗ್ತಾರೆ ಒಟ್ಟಿಗೆ ಬರು ಅಂತ ನಾಳೆ ಏನು ಬಂತೀರಿ ನೀನು.
ವಾಶ್ ಎಲ್ಲ ಆಯಿತು, ವಾಶ್ ಎಲ್ಲ ಆಗಿ ನೋಡಿ ಈಗ 200 ಪೇಮೆಂಟ್. 200 ಅಲ್ಲ ವಾಶಿಗೆ? ಬರ್ತಲ್ಲ. ಹಾಂ, ಫೈನಲಿ ಪಿ ಜಿ ರೀಚ್ ಆದೆವು 2 ಗಂಟೆಗಳ ನಂತರ. ಬೈಕ್ ವಾಶ್ ಆಯಿತು. ಇದು ಇವತ್ತಿಗೆ ವಿಡಿಯೋ ಸ್ವಲ್ಪ ಲಾಂಗ್ ಆಯ್ತು ಅನ್ಸುತ್ತೆ, ಹಾಗಾಗಿ ಸ್ವಲ್ಪ ನನ್ನ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸಿದ್ದೇನೆ. ಓಕೆ, ಬಾಯ್.